ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ಮೊದಲನೇದಾಗಿ ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ವರ್ಷ LIC ಸರ್ಕಲಲ್ಲಿ ನವಿಲ್ ಡಿಸೈನ್ ಆಗಿ ಲೈಟಿಂಗ್ಸ್ಗಳು ಮಾಡಿದ್ದಾರೆ. ನೋಡೋಕೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ ಕಣ್ರಿ. ಸೆಲ್ಫಿ ತೊಗೊಳಕ್ಕೆ, ಫೋಟೋ ತೊಗೊಳಕ್ಕೆ ಮಾತ್ರ ಹೇಳಿ ಮಾಡಿಸಿದ ಜಾಗ. ನೋಡ್ತಾ ಇರ್ಬೋದು, ಜನಗಳಂತೂ ಫೋಟೋ ತೊಗೊಳಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ಗಳು ಮರಗಳು ಹಾಕಿ ಇದು ಬಂದು ಬಸವಣ್ಣನ ಸ್ಟ್ಯಾಚ್ಯೂ ಆಗಿರುತ್ತೆ. ನೋಡ್ತಾ ಇರ್ಬೋದು, ಮಂಟಪಕ್ಕೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಪಿಲ್ಲರ್ಸ್ಗಳಾಗಲಿ ನೋಡ್ತಾ ಇರ್ಬೋದು. ಸ್ಟ್ಯಾಚ್ಯೂ ತುಂಬ ಜನ ಇದ್ರು ಕಣ್ರಿ. ಇಲ್ಲಿ ಲೈಟಿಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಇನ್ನು ಇದು ಬಂದು ಇನ್ಕಲ್ ಫ್ಲೈಓವರು ಟುವರ್ಡ್ಸ್ ಹುಣಸೂರು ರೋಡ್ ಇದು. ಸೊ ನೋಡ್ತಾ ಇರ್ಬೋದು, ಫ್ಲೈಓವರ್ ಮೇಲೆ ಎಲ್ಲ ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ ಕಣ್ರಿ. ಬೆಳಕು ಫ್ಲೈಓವರ್ ಎಲ್ಲ ನೋಡ್ತಾ ಇರ್ಬೋದು. ಸೊ ಹುಣಸೂರಿಂದ, ಮಡಿಕೇರಿಯಿಂದ, ಕುಶಾಲನಗರದಿಂದ ಬರೋರು ಎಂಟ್ರೆನ್ಸ್ ಆಗ್ತಿದೆ, ಮೈಸೂರು ಎಂಟ್ರಿ ಆಗ್ತಿದ್ದಂಗೆ ಲೈಟ್ಗಳ ಎಲ್ಲ ನಿಮಗೆ ಸ್ವಾಗತ ಮಾಡುತ್ತೆ. ನೋಡ್ತಾ ಇರ್ಬೋದು. ಇದು ಬಂದು ಮೈಸೂರು ಯೂನಿವರ್ಸಿಟಿ ರೋಡ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಒಳ್ಳೆ ಲೈಟಿಂಗ್ಸ್ಗಳು ಹಾಕಿದ್ದಾರೆ. ಸೊ ಮೈಸೂರು ಯೂನಿವರ್ಸಿಟಿಯಿಂದ ಭೋಗಾದಿ ರೋಡ್ ಕಡೆ ಹೋಗೋ ಮುಂಚೆನೇ ಸರ್ಕಲಲ್ಲಿ ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಒಳ್ಳೆ ಫುಲ್ ಸರ್ಕಲೆಲ್ಲ ಬೆಳಕು. ಇನ್ನು ಈ ಕಡೆ ಬಂದರೆ ಕುಕ್ಕರಳ್ಳಿ ಕೆರೆ ಸಿಗ್ನಲ್ಲು. ಸೊ ಇಲ್ಲೆಲ್ಲ ಮರಗಳಿಗೆಲ್ಲ ಪರ್ಪಲ್ ಕಲರು, ಲ್ಯಾವೆಂಡರ್ ಕಲರು ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ ಕಣ್ರಿ. ನೋಡ್ತಾ ಇರ್ಬೋದು, ಮರಗಳಿಗೆಲ್ಲ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಸರ್ಕಲ್ ತುಂಬ ಲೈಟ್ಸ್ಗಳು ನೋಡ್ತಾ ಇರ್ಬೋದು. ಕುಕ್ಕರಳ್ಳಿ ಕೆರೆ ರೋಡ್ ಇದು. ಇನ್ನು ಓವಲ್ಸ್ ಗ್ರೌಂಡ್ ಹತ್ರ ಬಂದರೆ ನಮ್ಮ ಗಾಂಧೀಜಿಯವ್ರದ್ದು ಭಾವಚಿತ್ರವನ್ನು ಹಾಕಿದ್ದಾರೆ, ಲೈಟಿಂಗ್ಸ್ ಬೋರ್ಡು. ಇನ್ನು ಈ ಕಡೆ ಬಂದರೆ ಒಳ್ಳೆ ಮಹಾರಾಜ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು, ಎಲ್ಲ ಕಲ್ ಲೈಟ್ಸು, ಬಿಲ್ಡಿಂಗಿಗೂ ಒಳ್ಳೆ ಲೈಟಿಂಗ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಸೊ ಇಲ್ಲಂತೂ ಟ್ರಾಫಿಕ್, ಯಾಕಂದರೆ ಮಹಾರಾಜ ಗ್ರೌಂಡಲ್ಲಿ ಆಹಾರ ಮೇಳ ನಡೀತಾ ಇದೆ. ಇಲ್ಲಂತೂ ಜನವೋ ಜನ. ಸೊ ಇಲ್ಲೂ ನೋಡ್ತಾ ಇರ್ಬೋದು, ಮರಗಳಿಗೆಲ್ಲ ಒಳ್ಳೊಳ್ಳೆ ಲೈಟಿಂಗ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಸೊ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಮಹಾರಾಜ ಗ್ರೌಂಡಲ್ಲಿ ಆಹಾರ ಮೇಳ ನಡೀತಿದ್ರೆ ಜನವೋ ಜನ ಫುಲ್ ಅಲ್ಲಂತೂ. ಸೊ ಮೈಸೂರಿಗೆ ಬರೋರು ದಯವಿಟ್ಟು ಕಾರ್ಗಳ ತರಬೇಡಿ, 2 ವೀಲರ್ಸ್ಗಳಲ್ಲಿ ಬನ್ನಿ. ತುಂಬ ಟ್ರಾಫಿಕ್ ಇರುತ್ತೆ ಎಲ್ಲ ಕಡೆ.
ಇದು ಬಂದು ಬಳ್ಳಾರ್ ಸರ್ಕಲ್ ನೋಡ್ತಾ ಇರ್ಬೋದು, ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ ಸರ್ಕಲ್ ತುಂಬ. ಸೊ ಬಸವಣ್ಣವ್ರದ್ದು ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಆಗಿರ್ಬೋದು, ನೋಡ್ತಾ ಇರ್ಬೋದು ಸರ್ಕಲ್ ತುಂಬ ಒಳ್ಳೆ ಬಟರ್ಫ್ಲೈಸ್ಗಳು ಎಲ್ಲ ಲೈಟಿಂಗ್ಸ್ಗಳು ಹಾಕಿದ್ದಾರೆ ನೋಡ್ತಾ ಇರ್ಬೋದು. ಬುದ್ಧ, ಸೊ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಆಗಲಿ ಎಲ್ಲ ಕಡೆ. ಇನ್ನು ರಾಮಸ್ವಾಮಿ ಸರ್ಕಲ್ ಬಂದೆ ಅಂದರು ಎಲ್ಲಿ ನೋಡಿದ್ರು ಲೈಟಿಂಗ್ಸು ನೋಡ್ತಾ ಇರ್ಬೋದು. ಕಲ್ಲಿನ ರಥ ಇದೆ ಅಲ್ಲಿ. ಸೊ ಈ ಕಡೆ ಬಂದರೆ ನಮ್ಮ ಮೈಸೂರು ಪ್ಯಾಲೇಸ್ನ ಲೈಟಿಂಗ್ಸ್ ಬೋರ್ಡ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಕಣ್ರಿ ನೋಡೋಕ್ಕೆ. ಸರ್ಕಲ್ ಮಾತ್ರ ಸಕ್ಕದಾಗಿ ಕಾಣ್ತಾ ಇದೆ. ದಸರಾ ಬಂತು ಅಂದರೆ ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಲೈಟಿಂಗ್ಸು ಬೆಳಕು 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 ನೋಡ್ತಾ ಇರ್ಬೋದು. ಮೈಸೂರು ಅರಮನೆ ಮಾಡಿದ್ದಾರೆ ಲೈಟಿಂಗ್ ಬೋರ್ಡಲ್ಲಿ. ಇನ್ನು 100 ಫೀಟ್ ರೋಡ್ ಬಂದರೆ ಅಂತೂ ಮರಗಳಿಗೆ ಮಾತ್ರ ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ ಕಣ್ರಿ ನೋಡ್ತಾ ಇರ್ಬೋದು. 100 ಫೀಟ್ ರೋಡ್ ಫುಲ್ ಕಂಪ್ಲೀಟಾಗಿ ಮರಗಳಿಗೆ ಲೈಟಿಂಗ್ಸ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು. ನೋಡೋಕೆ ಮಾತ್ರ 2 ಕಣ್ಣು ಸಾಕಾಗಲ್ಲ. ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಲೈಟ್ಸ್ಗಳು ಮಾತ್ರ. ಇದು ಬಂದು ಅಗ್ರಹಾರ ಸರ್ಕಲ್ ನೋಡ್ತಾ ಇರ್ಬೋದು. ಸರ್ಕಲ್ಗಳಲ್ಲಿ ಒಳ್ಳೊಳ್ಳೆ ಕಲರ್ ಬಟರ್ಫ್ಲೈಸ್ಗಳು ಹಾಕಿದ್ದಾರೆ. ಸೊ ಫ್ಲವರ್ಸ್ ಕೂಡ ನೋಡ್ತಾ ಇರ್ಬೋದು. ಕಲರ್ ಫ್ಲವರ್ಸ್ ಪೆಟಲ್ಸ್ ಕೂಡ ನೋಡ್ತಾ ಇರ್ಬೋದು. ಪರ್ಪಲ್ ಕಲರ್, ಯೆಲ್ಲೋ ಕಲರ್ ಎಲ್ಲ ಸಖತ್ತಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು. ಬಟರ್ಫ್ಲೈಗಳೆಲ್ಲ ಡಿಸೈನ್ಸು ಸರ್ಕಲ್ ನೋಡೋಕ್ಕೆ ಖುಷಿ ಆಗುತ್ತೆ ನೋಡ್ತಾ ಇರ್ಬೋದು. ಸೊ ಸರೌಂಡಿಂಗ್ ಫುಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಸರ್ಕಲ್ ಫುಲ್ಲು ನೋಡಿ ಎಂಜಾಯ್ ಮಾಡಿ. ಇನ್ನು ಗನ್ ಹೌಸ್ ಸರ್ಕಲ್ ಬಂದರೆ ಅಂತೂ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯವ್ರದ್ದು ಎಲ್ಲ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಲೈಟಿಂಗ್ ಬೋರ್ಡ್ಸ್ಗಳು. ನಮ್ಮ ಮೈಸೂರು ರಾಜರವ್ರು ಎಲ್ಲರದು ಹಾಕಿದ್ದಾರೆ. ಸರ್ಕಲ್ ಕೂಡ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಕಣ್ರಿ ನೋಡ್ತಾ ಇರ್ಬೋದು. ಮೇನ್ ಹೈಲೈಟು ಈ ಸರ್ಕಲ್. ಅಷ್ಟು ಟ್ರಾಫಿಕ್ ಇದ್ರು ಜನ ಫೋಟೋ ತಗೊಳಕ್ಕಂತೂ ಹೋಗ್ತಾನೆ ಇರ್ತಾರೆ. ನೋಡ್ತಾ ಇರ್ಬೋದು ಸರ್ಕಲಲ್ಲಿ ಒಳ್ಳೊಳ್ಳೆ ಕಲರ್ ಲೈಟ್ಸ್ಗಳು ಹಾಕಿದ್ದಾರೆ ನೋಡ್ತಾ ಇರ್ಬೋದು. ನಮ್ಮ ಕನ್ನಡಾಂಬೆ ಸ್ಟ್ಯಾಚು ಕೂಡ ಹಾಕಿದ್ದಾರೆ ಕಲರ್ ಲೈಟ್ಸ್ಗಳು. ಈ ಕಡೆ ನಮ್ಮ ಜೇಸ ಸ್ವಾಮೀಜಿಗಳದ್ದು ಹಾಕಿದ್ದಾರೆ. ಮಧ್ಯದಲ್ಲಿ ನೀವು ಚಾಮುಂಡೇಶ್ವರಿದು ಹಾಕಿದ್ದಾರೆ. ಇನ್ನು ಪ್ಯಾಲೇಸ್ ಹತ್ರ ಬಂದರೆ ಅಂಬಾವಿಲಾಸ್ ಗೇಟ್ ಹತ್ರ ಆಪೋಸಿಟ್ ಎಕ್ಸಿಬಿಷನ್ ಹತ್ರ ನೋಡ್ತಾ ಇರ್ಬೋದು. ಸಖತ್ತಾಗಿ ಕಾಣುತ್ತೆ ಕಣ್ರಿ ಮೈಸೂರು ಪ್ಯಾಲೇಸ್ ಮಾತ್ರ. ಆದರೆ ಎಲ್ಲಿ ನೋಡಿದ್ರು ಜನ ಜನ ಜನ, ಎಲ್ಲಿ ನೋಡಿದ್ರು ಲೈಟಿಂಗ್ಸ್ಗಳು
ಆ ಲೈಟಿಂಗ್ಸ್ ನೋಡೋಕ್ಕೆ ದೇಶಾದ್ಯಂತ ಜನಗಳು ಬರ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಟ್ರಾಫಿಕ್ಕು. ಇನ್ನು ರೈಟ್ ಸೈಡ್ ಬಂದರೆ ಎಕ್ಸಿಬಿಷನ್ ಪಾರ್ಕಿಂಗ್ ಗ್ರೌಂಡ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳು ಎಷ್ಟು ವೆಹಿಕಲ್ಗಳು ನಿಂತಿದೆ ಅಂತ ನೋಡ್ತಾ ಇರ್ಬೋದು. ಪಾರ್ಕಿಂಗ್ ಫುಲ್ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಬಂದು ಮೈಸೂರು ಪ್ಯಾಲೇಸ್ನ ಮೇನ್ ಗೇಟ್ ಇದು. ಸೊ ನೋಡ್ತಾ ಇರ್ಬೋದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಹಾಕಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಆಗಲಿ ಮೈಸೂರು ಅಂಬಾರಿದು ಹಾಕಿದ್ದಾರೆ ಆನೆಗಳದ್ದು. ಮೇನ್ ಗೇಟ್ ಇದು. ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಫೇಮಸ್ ಇದು. ಮೈಸೂರು ಪ್ಯಾಲೇಸ್ ಮೇನ್ ಗೇಟ್ ಇದು. ಇನ್ನು ಇದು ಬಂದು ಕ್ಯಾರ್ ಸರ್ಕಲ್, ಹಾರ್ಟ್ ಆಫ್ ದಿ ಸಿಟಿ ಅಂತ ಹೇಳ್ತಾರೆ. ಮೈಸೂರಿನ ಹೃದಯ ಭಾಗ ಅಂತ. ನೋಡ್ತಾ ಇರ್ಬೋದು ಸರ್ಕಲಲ್ಲಿ ಲೈಟಿಂಗ್ಸ್ಗಳು ಕಂಗೊಳಿಸ್ತಾ ಇದೆ. ಮೇಲ್ಗಡೆ ಗೋಪುರಕ್ಕಾಗಲಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ಲೈಟಿಂಗ್ಸ್ಗಳು ಹಾಕಿದ್ದಾರೆ ಕಣ್ರಿ. ನೋಡ್ತಾ ಇರ್ಬೋದು. ಇದು ಬಂದು ಅರಸು ರೋಡು. ಸೊ ನೋಡ್ತಾ ಇರ್ಬೋದು ಲೈಟಿಂಗ್ಸ್. ಇದಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಆ ಥರ ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಅರಸು ರೋಡ್ ಫುಲ್ಲು ಲೈಟಿಂಗ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ನೋಡೋಕೆ ಮಾತ್ರ ಸೂಪರಾಗಿ ಅಲ್ಟಿಮೇಟಾಗಿ ಕಾಣುತ್ತೆ ಕಂಡ್ರಿ. ಒಳ್ಳೆ ಎಂಜಾಯ್ ಮಾಡ್ಬೋದು ಮೈಸೂರು ಬಂದರೆ ಮಾತ್ರ ಲೈಟಿಂಗ್ಸ್ಗಳು ನೋಡೋಕ್ಕೆ. ಅದೇ ಟ್ರಾಫಿಕ್ಕಲ್ಲಿ ಕಂಟ್ರೋಲ್ ಮಾಡ್ತಿರೋ ನಮ್ಮ ಮೈಸೂರು ಪೊಲೀಸ್ಗೆ ನನ್ನ ಧನ್ಯವಾದಗಳು. ಇನ್ನು ರೈಲ್ವೆ ಸ್ಟೇಷನ್ ಅಪೋಸಿಟ್ ಸರ್ಕಲಲ್ಲಿ ನೋಡ್ತಾ ಇರ್ಬೋದು. ನುಡಿದಂತೆ ನಡೆದ ಸರ್ಕಾರ, ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಎಲ್ಲನೂ ಫ್ಲೆಕ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಲೈಟಿಂಗ್ ಬೋರ್ಡ್ಸ್ಗಳು. ಇನ್ನು ರೈಲ್ವೆ ಸ್ಟೇಷನ್ ಸರ್ಕಲ್ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಒಳಗಡೆ ಕೂಡ ಅಷ್ಟು ಕಲರ್ಫುಲ್ ಲೈಟ್ಸ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಇದು ಒಂದು ರೈಲ್ವೆ ಸ್ಟೇಷನ್ ಸರ್ಕಲ್, ಇದು ಮೇನ್ ಸರ್ಕಲ್. ಸೊ ಸರ್ಕಲ್ ಕೂಡ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನ್ ಕೂಡ ಫುಲ್ ಲೈಟಿಂಗ್ಸ್ಗಳ ಕಲರ್ ಲೈಟಿಂಗ್ಸ್ಗಳು ಹಾಕಿದ್ದಾರೆ ಮಾತ್ರ.
ಎಲ್ಲರಿಗೂ ವೆಲ್ಕಮ್ ಮಾಡೋಕೆ ಇದೊಂದಿದೆ. ಇನ್ನು ಸಾವಜಿರಾವ್ ರೋಡ್ಗೆ ಬಂದರೆ ಅಂತೂ ಹಸಿರು ಮಂಟಪ ಎಲ್ಲರಿಗೂ ಅಟ್ರಾಕ್ಷನ್ ಪ್ಲೇಸ್. ಇದು ನೋಡ್ತಾ ಇರ್ಬೋದು, ಹಸಿರು ಮಂಟಪ ಇದು. ಪ್ರತಿ ವರ್ಷವೂ ಇಲ್ಲಿ ಮಾಡ್ತಾರೆ ಹಸಿರು ಮಂಟಪ ಅಂತ. ಕರ್ನಾಟಕ ಸರ್ಕಾರ ಇಂಧನ ಇಲಾಖೆಯವ್ರ ವತಿಯಿಂದ ಆಗಿರುತ್ತೆ ಇದು ಸ್ಪಾನ್ಸರು, ಹಸಿರು ಮಂಟಪ.